ಮುಸ್ಲಿಂ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕಾಂಗ್ರೆಸ್. ಅಬ್ದುಲ್ ಜಬ್ಬಾರ್ ಬಳಿಕ ಈಗ ಮತ್ತೊಂದು ವಿಕೆಟ್ ಔಟ್ ಆಗಿದೆ. ನಜೀರ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಆದಂಥವರು. ನಜೀರ್ಗೂ ಕೂಡ ಕೊಕ್ ಕೊಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರನ್ನು ಬಿಡುಗಡೆಗೊಳಿಸಲಾಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ನಜೀರ್ ತಲೆದಂಡವನ್ನು ಮಾಡಲಾಗಿದೆ. ಸಿಎಂ ಮತ್ತು ಜಮೀರ್ಗೆ ಬಹಳ ಆಪ್ತರಾಗಿದ್ದರು MLC ನಸೀರ್ ಅಹಮದ್. ಆರಂಭದಲ್ಲಿ ಇದೇ ನಸೀರ್ ಪರವಾಗೇನೆ ಟಿಕೆಟನ್ನು ಕೇಳಲಾಗಿತ್ತು. ಜಮೀರ್ ಅಹಮದ್ ಖಾನ್ ಇವ್ರ ಪರವಾಗಿಯೇ ಟಿಕೆಟ್ ಕೇಳಿದರು. ಅದಾದಮೇಲೆ ಅವರೇ ಹೇಳಿದ್ರು, ಇಲ್ಲ ಕೊನೆಗೆ MLC ಇದ್ದಾರವರು, ಅವ್ರಿಗೆ ಟಿಕೆಟ್ ಕೇಳೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. 7 ಜನ ನಾಯಕರಲ್ಲಿ ಯಾರಿಗಾದರೂ ಕೊಡಿ ಅನ್ನುವಂಥ ಬೇಡಿಕೆ ಇಟ್ಟಿದ್ದೆ ಅಂತ ಕೂಡ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರು ಅನ್ನುವಂಥ ಆರೋಪದ ಮೇಲೆ ಈ ಕ್ರಮ. ಇದಕ್ಕೆ ಸಂಬಂಧಪಟ್ಟಂಗೆ KPCC ಅಧ್ಯಕ್ಷರು ಮಾತಾಡಿದ್ದಾರೆ. DK ಶಿವಕುಮಾರ್ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಪಕ್ಷದಲ್ಲಿ ಶಿಸ್ತಿರಬೇಕು, ಶಿಸ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ, ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ. CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತಿದು. ಎಲ್ಲರನ್ನೂ ಕೇಳೇನೇ ದಾವಣಗೆರೆ ಅಭ್ಯರ್ಥಿಯ ಹೆಸರನ್ನು ಫೈನಲ್ ಮಾಡಿದ್ದು. ಅದಾದ ನಂತರ ಏನಾಯಿತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ಅಂಗೀಕಾರ ಆಗಿದೆ. ಇದು ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರ ಮಾತು. ನನಗೂ ಬೆಳಗ್ಗೆ ಇದರಲ್ಲಿ ನೋಡಿದೆ, ನಾನು ನ್ಯೂಸಲ್ಲಿ ಅವ್ರಿಗೆ ಆದಂಥ ಮಾಹಿತಿ, ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಯಾಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರೆ ಸರ್? ಯಾಕಂದ್ರೆ ಅವರನ್ನು CM ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾರೆ. ನನಗೆ ಮಾಹಿತಿ ಇಲ್ಲ. ಪಕ್ಷ, ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ದು, ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದಮೇಲೆ ಏನೇನು ಬೇಕೋ ಆಕ್ಟಿವಿಟೀಸು ಎವ್ರಿ ಡೇ ವಿ ಆರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ಜಮೀರ್ ಇವರು ಕೂಡ, ಅವ್ರು ಯಾರೋ MLC ಇವರು ಕೂಡ, ಅವರು ಅಲ್ಲ ಇನ್ನೊಬ್ರು ಜಬ್ಬಾರ್ ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋಷ್ಟಕ್ಕೆ ಅವರ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಆಕ್ಸೆಪ್ಟ್ ಮಾಡಿದ್ದೀವಿ. ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ, ಕೇಳಿ ಬೇರೆ ಪಾರ್ಟಿಗೆ ಬಹಳ ಡಿಸಿಪ್ಲಿನ್ ಆಗಿ ಇರಬೇಕಷ್ಟೇ. ದಟ್ ಇಸ್ ಮೈ ರಿಕ್ವೆಸ್ಟ್. ಯಾರು ಅವ್ರ ಕೊಲೀಗ್ಸ್ ಬಹಳ ಶಿಸ್ತಿನಲ್ಲಿ ಇರಬೇಕು, ಸುಮ್ಮನೆ ಪೇಪರ್. ಇನ್ನು ಇವೆಲ್ಲ ಬೆಳವಣಿಗೆಗಳ ಜೊತೆಗೇ ಜಮೀರ್ ಅಹಮದ್ ಖಾನ್ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಮುಖ್ಯಮಂತ್ರಿಗಳು ಕೂಡ ಬಹಳ ಹೊತ್ತು ಮಾತಾಡುವಂಥ ಮೂಡಲ್ಲಿ ಇರಲಿಲ್ಲ, ಕೆಲವೇ ನಿಮಿಷಗಳ ಕಾಲ ಚರ್ಚೆ ಮಾಡಿದರು ಅಷ್ಟೇನೇ. ಬರೀ ಇಷ್ಟೇ ಅಲ್ಲ, ಇವತ್ತು ಸಂಜೆ ಇನ್ನೊಂದು ಮೀಟಿಂಗ್ ಕೂಡ ಆಗುತ್ತಂತೆ. ಜಮೀರ್ ಅಹಮದ್ ಖಾನ್ ಜೊತೆಗೆ ಸಂಜೆ ಮತ್ತೊಂದು ಸರಿ ಮಾತುಕತೆ ಆಗುತ್ತೆ. ಇವತ್ತು ಜಮೀರ್ ಅಹಮದ್ ಖಾನ್ ಬಂದು ಭೇಟಿ ಮಾಡಿದರು. ಆದರೆ ಹೆಚ್ಚು ಮಾತನಾಡುವಂಥ ಸ್ಥಿತಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಇರಲಿಲ್ಲ. ಅವರು ಕೂಡ ಈ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಅಂತ ಹೊರಟಿದ್ದರು ವಿಧಾನಸೌಧಕ್ಕೆ. ಜೊತೆಗೇನೆ ಇವರಿಬ್ಬರು ಬಂದರು. ಆದರೆ ಹೆಚ್ಚಿನ ಮಾತುಕತೆ ಏನಾಗಲಿಲ್ಲ. ಸಂಜೆ ಮತ್ತೊಂದು ಸರಿ ಮೀಟಿಂಗ್ಸ್ ಇರ್ತಾರೆ, ಸಂಜೆ ಮತ್ತೊಂದು ಸರಿ ಮಾತುಕತೆ ಆಗುತ್ತೆ. ಇನ್ನು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವುದೇ ಮುಚ್ಚುಮರೆ ಇಲ್ಲದೇ ಮಾತಾಡಿದ್ದೀನಿ. ಇದು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ನಾವು ಜಬ್ಬಾರ್ ಅವರಿಗೆ ಟಿಕೆಟ್ ಕೇಳಿದ್ದು ಸತ್ಯ, ಅವ್ರು MLC ಅನ್ನುವಂಥ ಕಾರಣದಿಂದ ಆಮೇಲೆ ಕೈ ಬಿಟ್ವಿ. 7 ಮಂದಿನಲ್ಲಿ ಯಾರಿಗೆ ಬೇಕಾದರೂ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಅಂತಾರೆ ಜಮೀರ್ ಅಹಮದ್ ಖಾನ್. ಬನ್ನಿ ಜಮೀರ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ನೋಡೋಣ. ಇಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲ್ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು.
ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ದರು, ನಾಸೀರ್ ಹುಸೇನ್ ಇದ್ದರು, ಸಲೀಂ ಅಹ್ಮದ್ ಇದ್ದರು, ನಸೀರ್ ಅಹ್ಮದ್ ಇದ್ದರು, ಎಲ್ಲರೂ ಇದ್ದರು, ಹಾರಿಸ್ ಅವರಿದ್ದರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರ ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. 7 ಜನದಲ್ಲಿ ಯಾರನ್ನ ಕೊಡಿ ಅಂದೆ ನಾನು, ಹೆಸರನ್ನೇ ಹೇಳಿಲ್ಲ ನಾನು. ಜಬ್ಬಾರ್ದು ಮುಂಚೆ ಕೇಳಿದ್ದು ಸರಿ, ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೇ ಮಾಡಬೇಕಾಗಿರೋದು. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ನಮಗೆ, ಜಬ್ಬಾರ್ ಕೊಡೋಕ್ಕೆ MLC ಇದ್ದಾರೆ, ಅವ್ರು ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾರಿಗಾನ ಕೊಡಿ ಅಂದ್ವಿ ನಾವು. ಜಬ್ಬಾರ್ ಕೇಳಿದ್ದು ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವರು MLC ನಾವು ಯೋಚನೆ ಮಾಡಿದ್ವಿ. ಜಬ್ಬಾರ್ ಅವರು MLC ಇದ್ದಾರೆ, ನಾವು ಕೇಳ್ತಾ ಇರೋದ್ರ ಬಗ್ಗೆ ತಪ್ಪು. ಜಬ್ಬಾರ್ಗೆ ಕೇಳ್ತಾ ಇರೋದು ನಾವು ತಪ್ಪು. ಏನಕ್ಕೆ ಇನ್ನೂ 3 ವರ್ಷ MLC ಇದ್ದಾರೆ ಅವರು. ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ನಾವು. ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು ಅದು. ಜಬ್ಬಾರ್ ಅವ್ರು ಏನಂತಾರೆ, ನಾನು ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ. ನನ್ನ ಮನೆಗೆ ಬರಬೇಕಾಗಿತ್ತಂತ ಆಯ್ತು ರೀ, ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ. ಅವರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರಿಕೊಂಡ್ರು. ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ ಅವರು. ನನ್ನ ಆರೋಗ್ಯ ಚೆನ್ನಾಗಿರಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ. ಅವ್ರು ಒಂದೇ, ನಾನು ಕೇಳ್ಕೊಂಡೆ, ಹೋಗಿ ಕೆಲಸ ಮಾಡಿರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವರೇನಂದರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ. ಸೊ ಇದು ಸಂಗತಿ. CM ಸಿದ್ದರಾಮಯ್ಯ ಆಪ್ತರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ಯಾಕಂದರೆ ಯಾರ್ಯಾರು ಇವರ ಅಕ್ಕಪಕ್ಕದಲ್ಲಿದ್ದರು, ಯಾರ್ಯಾರು ಬಹಳ ಆತ್ಮೀಯರಿದ್ದರು, ಅವ್ರಿಗೇ ಶಾಕ್ ಸಿಕ್ಕಿರೋದು. ಒಂದೆರಡಲ್ಲ ಇವು ಕೇಸ್ಗಳು. ಹಿಂದೆ KN ರಾಜಣ್ಣ, ಅದಾದಮೇಲೆ ಈಗ ನಸೀರ್ ಅಹ್ಮದ್, ಈ ರೀತಿ ತಲೆದಂಡ ಆಗ್ತಿರೋದು. ಏನಾದರೂ ಈ ನಾಯಕತ್ವದ ಜಟಾಪಟಿ ಸಂಘರ್ಷದಲ್ಲಿ ಏನಾದರೂ ಈ ತಲೆದಂಡದ ಮೇಲಾಟ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎದ್ದಿದೆ. ಒಬ್ಬರಾದ ಮೇಲೊಬ್ಬರು ತಲೆದಂಡ ಆಯಿತು. ನಾವು ತೋರಿಸ್ತಾ ಇದ್ದೀವಿ. KN ರಾಜಣ್ಣ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ಉತ್ತರ ಕೊಡಬೇಕು ಅಂತಲೇ ಹೊಳಿಲಿಲ್ಲ. ಯಾಕಂದರೆ ರಾಜಣ್ಣವರಿಗೆ ರಾಜೀನಾಮೆ ಕೊಡೋಕೆ ಹೇಳಿ ಅಂತ ಮುಖ್ಯಮಂತ್ರಿಗಳ ಹತ್ರನೇ ಹೇಳಿಸೋದು ಇದೆಯಲ್ಲ ಕೇಂದ್ರ, ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಇದು. ಹೀಗೆ KN ರಾಜಣ್ಣ ಆಯಿತು, ಆಮೇಲೆ ನಸೀರ್ ಅಹ್ಮದ್, ಅವರು ಕೂಡ ಆತ್ಮೀಯರೇ. ಸೊ ಹೀಗಾಗಿ ಒಬ್ಬರಾದ ಮೇಲೆ ಒಬ್ಬರ ತಲೆದಂಡ ಆಗಿದೆ.